ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ಸಂತೋಷ ಪಡುವಂತ ಬಹಳ ಹೆಮ್ಮೆಯ ಕಾರ್ಪೊರೇಟರ್ ಆಗಿರುವಂತ ಸೋಮು ಅವರು ದಿನನಿತ್ಯ ನನಗೆ ಬಹಳ ಸಂತೋಷ ಅಂತ ಎಲೆಕ್ಷನ್ ಯಾವಾಗ ನಡೆಯುತ್ತೋ ಬಿಡುತ್ತೋ ನನಗಂತೂ ನಮ್ಮ ಕಾರ್ಪೊರೇಟರ್ ಸೋಮು ಕಾರ್ಪೊರೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇನ್ನೊಬ್ರು ಮತ್ತೆ ಅವ್ರಿಗೆಲ್ಲವ್ರಿಗೂ ಅವರೇ ಕಾರ್ಪೊರೇಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ಇವತ್ತಿನ ದಿನ ಬಹಳ ಹೆಮ್ಮೆಯ ಕಾರ್ಯಕರ್ತರು, ಅವರ ಕುಟುಂಬದವರು, ಅವರ ತಂದೆಯರು, ಅವರ ಧರ್ಮಪತ್ನಿಯವರು, ಅವ್ರಿಗೆ ನಿರಂತರವಾಗಿ ಪ್ರೀತಿಯಿಂದ ತೊಂದರೆ ಕೊಡುವಂತ ಮನೆಯವರು, ಬಹಳ ನಮ್ಮ ಆತ್ಮೀಯರು, ಸ್ನೇಹಿತರು, ಕಾರ್ಪೊರೇಟರ್ ಆಗಿರುವಂತ ಪಾರ್ಟಿಯಲ್ಲಿ ಸೀನಿಯರ್ ಲೀಡರ್ ಅಂತ ಜಯರಾಮಣ್ಣವರೇ, ಟಿ ನಾರಾಯಣಪ್ಪನವರೇ ಮತ್ತು ಅಶ್ವತ್ಥಣ್ಣವರೇ, ಈಗ ತಾನೇ ಬಹಳ ಪುಟ್ಟ ಹೆಜ್ಜೆ ಇಟ್ಕೊಂಡು ಜೋರಾಗಿ ರಾಜಕೀಯಕ್ಕೆ ಬಂದಿರುವಂತ ರಾಮಮೂರ್ತಿ ಅವರೇ, ಬಹಳ ಚಂದ್ರಣ್ಣವರೇ, ಫ್ಲೋರ್ ಮಿಲ್ ಅವರೇ, ನನ್ನೆಲ್ಲ ಲೋಕಿ ಅವರೇ, ಶ್ರೀಧರ್ ಅವರೇ, ಲಕ್ಷ್ಮಕ್ಕ ಅವರೇ, ಅಂಜನಾಪುರದ ನನ್ನ ಹೃದಯದಲ್ಲಿರುವ ಪಕ್ಷದ ಎಲ್ಲ ನಾಯಕರೇ, ಸ್ನೇಹಿತರೆ, ಹುಟ್ಟುಹಬ್ಬವನ್ನ ಬಹಳ ಸರಳವಾಗಿ ಆಚರಣೆ ಮಾಡೋ ಜೊತೆಯಲ್ಲಿ ದಿನನಿತ್ಯ ಸಾರ್ವಜನಿಕರ ಜೀವನದಲ್ಲಿ ಒಂದಲ್ಲ ಒಂದು ಕೆಲಸವನ್ನ ಮಾಡಿ ಸಾರ್ವಜನಿಕರಿಂದ ಯಾವುದೇ ಕಂಪ್ಲೇಂಟ್ ಬರ್ತೀರಾ ಅಭಿವೃದ್ಧಿಯನ್ನ ಕೆಲಸ ಮಾಡ್ತಿದ್ದಾರೆ. ನಮ್ಮೆಲ್ಲ ಕಾರ್ಪೊರೇಟರ್ ಆಗಿರುವಂತ ನಾಯಕರುಗಳು ಚುನಾವಣೆ ಯಾವಾಗ ಬರುತ್ತೆ ಅನ್ನೋದಕ್ಕಿಂತ ನಿತ್ಯ ಅವ್ರ ಕಾರ್ಪೊರೇಟರ್ ಆಗಿ ಎಲ್ಲರೂ ಕೆಲಸವನ್ನ ಮಾಡ್ತಾರೆ. ಅದರಿಂದ ನಾವು ಬಹಳ ಯಶಸ್ವಿಯಾಗಿ ಸಂಘಟನೆ ಶಕ್ತಿಯುತವಾಗಿ ಕೆಲಸವನ್ನ ಮಾಡ್ತೀವಿ. ಏನು ಇವತ್ತು ಆರಾಮಾಗಿ ಹೋಗ್ಬಿಟ್ಟು ಯಾವುದೋ ಒಂದು ಒಳ್ಳೆ ಹೋಟ್ಲಲ್ಲಿ ಅವ್ರ ಕುಟುಂಬ ಸಮೇತ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಬೋದು. ಆದ್ರೆ ಕೇಳಲ್ಲ. ನಾನು ಇಲ್ಲೇ ಸಾಮಾನ್ಯ ಕುಟುಂಬದಿಂದ ಬಂದು ಇಷ್ಟೆತ್ತರಕ್ಕೆ ಬೆಳೆದಿದ್ದೀನಿ. ನಾನು ಇಲ್ಲೇ ಬಡವರ ಜೊತೆ, ಸ್ನೇಹಿತರ ಜೊತೆ, ಕಾರ್ಯಕರ್ತರ ಜೊತೆ, ಮುಖಂಡರ ಜೊತೆ ಹುಟ್ಟುಹಬ್ಬನ ಆಚರಣೆಯನ್ನ ಮಾಡುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತೇಳಿ ವರ್ಷ ಅವ್ರು ಬಹಳ ಪ್ರೀತಿಯಿಂದ ಆಚರಣೆಯನ್ನ ಮಾಡ್ತಿದ್ದಾರೆ. ಅದು ಒಂದು ಸ್ಪೆಷಾಲಿಟಿ ಸೋಮು ಅವ್ರದ್ದು ಏನಂದ್ರೆ ಅವ್ರು ಎಲ್ಲವನ್ನ ಮ್ಯಾನೇಜ್ ಮಾಡ್ತಾರೆ. ಯುಗಾದಿನೂ ಮ್ಯಾನೇಜ್ ಮಾಡ್ತಾರೆ ಮತ್ತು ರಂಜಾನು ಮ್ಯಾನೇಜ್ ಮಾಡ್ತಾರೆ. ಅದರಿಂದ ಅದು ಬಹಳ ಕಷ್ಟದ ಪರಿಸ್ಥಿತಿ, ಅದನ್ನ ಬಹಳ ನಿಭಾಯಿಸ್ತಾರೆ ಅವ್ರು. ನಿಜವಾಗಿ ಹೇಳ್ತೀನಿ, ಯಾವುದೇ ಧರ್ಮ ಜಾತಿ ಅನ್ನೋದು ಬಿಟ್ಟು ಬಹಳ ಯಶಸ್ವಿಯಾಗಿ ಕ್ವಾರ್ಟರ್ಸ್ ಇರ್ಬೋದು, ಅವಲಹಳ್ಳಿ ಇರ್ಬೋದು, ಅಂಜನಾಪುರ ಇರ್ಬೋದು, ಹರಿನಗರ ಇರ್ಬೋದು, ಪಕ್ಕದಲ್ಲಿರುವಂತ ಕೆಂಬತ್ತಹಳ್ಳಿ ಇರ್ಬೋದು, ಪಿಲ್ಗಾನಹಳ್ಳಿ ಇರ್ಬೋದು, ಎಲ್ಲವನ್ನ ಒಂದು ರೀತಿ ಒಗ್ಗಟ್ಟಾಗಿ ಶ್ರಮವಹಿಸಿ ಕೆಲಸವನ್ನ ಮಾಡ್ತಿದ್ದಾರೆ. ಅವರಿಗೆ ಆಯಸ್ಸು, ಆರೋಗ್ಯ ಎಲ್ಲ ಕೊಟ್ಟು ನಮ್ಮ ಜಯರಾಮಣ್ಣವರ ಆಶೀರ್ವಾದ ನಿರಂತರವಾಗಿ ಸೋಮಗಿರ್ಲಿ ಅಂತ ಕೇಳ್ತಾರೆ. ಕೃಷ್ಣಪ್ಪಣ್ಣವರು ಬಂದಿದ್ದಾರೆ. ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ನಮ್ಮ ಗೌರವಾನ್ವಿತ ಶಾಸಕರಿಗೆ. ಎಲ್ಲರೂ ಸೇರಿ ಒಂದು ಅಭಿನಂದನೆಯನ್ನ ಸಲ್ಲಿಸೋಣ ಅಂತ ಹೇಳ್ತಾ ಕೆ ಸೋಮಶೇಖರ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮವನ್ನ ಕೋರಲು ಈ ಒಂದು ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಈ ಭಾಗದ ಜನತೆಯ ಪರವಾಗಿ ಅತ್ಯಂತ ಗೌರವದ ಅಭಿನಂದನೆ ಹಾಗೂ ಸ್ವಾಗತವನ್ನ ಬಯಸುತ್ತಾ ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಬಂದಿರುವಂತಹ ಎಲ್ಲ ಸಮಸ್ತ ನಮ್ಮ ಕೃಷ್ಣಪ್ಪಣ್ಣರವರ ಅಭಿಮಾನಿಗಳಿರ್ಬೋದು, ಹಾಗೆ ಸೋಮಣ್ಣವರ ಅಭಿಮಾನಿಗಳಿರ್ಬೋದು, ಅನುಯಾಯಿಗಳಿರ್ಬೋದು, ಈ ಭಾಗದ ಎಲ್ಲ ವಾರ್ಡ್ನ ಪ್ರೀತಿಯ ಸದಸ್ಯರು, ನಿವಾಸಿಗಳು, ನೀವೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳನ್ನ ಸಲ್ಲಿಸಿ ಸೋಮಣ್ಣರವರಿಗಿಂತ ಹಿರಿಯರು ಆಶೀರ್ವಾದ ಮಾಡಿ ಅವರಿಗಿಂತ ಕಿರಿಯರು ಅವ್ರಿಗೆ ಶುಭಾಶಯವನ್ನ ಕೋರಿ ಹಾರೈಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಗೀತೆಯನ್ನು ಅವರೆಲ್ಲರಿಗಾಗಿ ಅರ್ಪಣೆ ಮಾಡ್ತಾ ಇದ್ದೀವಿ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ. ನಗುತ್ತಾ ನಗುತ್ತಾ ಬಾಳೆ ನೀವು 100 ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿಮ್ಮ ನಗು
ದೇವರ ರೂಪ ನೀವೇ ಅಣ್ಣ ನಗುತ್ತಾ ನಗುತ್ತಾ ಬಾಳಿ ನೀರು 100 ವರ್ಷ ಎಂದು ಹೀಗೆ ಇರಲಿ ಸಂತೋಷವೇ ಎಲ್ಲರೂ ಸೇರಿ ಚಂದ್ರನ ಕಾದ ತಾನೆ ಕಡಲು ಕುಣಿಯುವುದು. ಸೋಮಶೇಖರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ನಮ್ಮ MLA ಆಶೀರ್ವಾದದಿಂದ ಅವನು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನನ್ನ ಆಶೀರ್ವಾದ. ನಾವು ಅಲ್ಲಿ ಬಂದ ಮೇಲೆ ಭಾಳ ತೊಂದರೆಗಳು ಅನುಭವಿಸಿದ್ವಿ. ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಥರ ಮಾಡಿದ್ದಾರೆ ಅವರು. ಲೈಟ್ಗಳು ಇದೆ, ಎಲ್ಲ ಇದೆ, ಫಸ್ಟ್ ಕ್ಲಾಸ್ ಆಗಿದೆ. ಒಂದು ಆರಾಮಾಗಿ ಜೀವನ ಮಾಡ್ಬೋದು ಅಂತ ಬಂದಿದೆ. ಇನ್ನು ಮೇಲೆ ಮೇಲೆ ಆಗ್ತಿದ್ರೆ ಚೆನ್ನಾಗಿರುತ್ತೆ. ಅವರಿಗೆ ಭಾಳ ಥ್ಯಾಂಕ್ಸ್ ಹೇಳಿದ್ವಿ ಸರ್. ಅವ್ರ ಹತ್ರ ಅಂತ ಹೇಳಲ್ಲ, ಫೋನ್ ತೊಗೊಳ್ತಾರೆ, ಮಾತಾಡ್ತಾರೆ. ಅದೊಂದು ಭಾಳ ಒಳ್ಳೆ ಗುಣ ಅವ್ರದ್ದು. ಯಾವತ್ತು ಎಲ್ಲ ಫೋನ್ ತೊಗೊಳ್ತಾರೆ ಅಂದರೆ ರಿಟರ್ನ್ ಕಾಲ್ ಮಾಡ್ತಾರೆ, ಬೇಡ ಅಂತ ಅನ್ನಲ್ಲ, ಮಾತಾಡ್ತಾರೆ. ಆ ಮನುಷ್ಯತ್ವ ಭಾಳ ಇದೆ ಅವ್ರ ಹತ್ರ. ಅದು ಭಾಳ ಮುಖ್ಯ. We wish him all the best and many more and a lot of things to be done. ಸೋಮಶೇಖರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವೆಲ್ಲರೂ ಆದಿತ್ಯ ಗಾರ್ಡನ್ನಿಂದ ಅವರಿಗೆ ವಿಶ್ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ತುಂಬ ಹೃದಯದಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ಅವರು ಎಂಥ ಇದವರು ಅಂದರೆ, ನಾವು ಆದಿತ್ಯ ಗಾರ್ಡನ್ ಅವರು ಕಾವೇರಿ ನೀರು ನಮ್ಮ ಲೇಔಟಿಗೆ ಬರುತ್ತೆ ಅಂತ ನಮಗೆ ಹೋಪ್ಸೇ ಕಳ್ಕೊಂಡ್ಬಿಟ್ಟಿದ್ವಿ. ನಾವೆಲ್ಲ ಪ್ರಯತ್ನ ಮಾಡಿದ್ವಿ, ಆದರೆ ಅದಾಗಲಿಲ್ಲ. ಆದರೆ ಸೋಮಶೇಖರ್ ಅವರು ಇಲ್ಲ, ನಾವು ಮಾಡಿಸ್ಕೊಡ್ತೀವಿ ಅಂತೇಳಿ ಅವ್ರು ನಿಂತು ಅವ್ರು ಭರವಸೆ ಕೊಟ್ಟು ಈಗಾಗಲೇ ನಮ್ಮಲ್ಲಿ ಪೈಪ್ಲೈನ್ ಆಗಿದೆ. ಈಗ ಕಾವೇರಿ ಕನೆಕ್ಷನ್ ಬರ್ತಾ ಇದೆ. ಅದಕ್ಕೆ ಆದಿತ್ಯ ಗಾರ್ಡನ್ ಪರವಾಗಿ ನಾವೆಲ್ಲರೂ ಸೇರಿ ಅವರಿಗೆ ಹಾರೈಸ್ತಾ ಇದ್ದೀವಿ.